2026ರ ಭಯಂಕರ ಭವಿಷ್ಯವಾಣಿ ಹೊಸ ನಾಸ್ಟ್ರಡಾಮಸ್ ವಾರ್ನಿಂಗ್ ಸಿಗ್ತಾ ಇದೆ. ಕ್ರೇಗ್ ಹ್ಯಾಮಿಲ್ಟನ್ ಪಾರ್ಕರ್ ಭವಿಷ್ಯ ನುಡಿದಿದ್ದಾರೆ. ಭಾರತೀಯ ನಾಡಿ ಜ್ಯೋತಿಷ್ಯ ಆಧರಿಸಿ ಭವಿಷ್ಯ ಹೇಳಲಾಗಿದೆ. 5 ಭಯಂಕರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೊಸ ನಾಸ್ಟ್ರಡಾಮಸ್. ಆ 5 ಭವಿಷ್ಯ ಕೇಳಿ ಇಡೀ ಜಗತ್ತೇ ಶೇಕ್ ಆಗ್ತಾ ಇದೆ. ಇದು ನಿಜವೇ ಆದಲ್ಲಿ ನಮ್ಮ ಬದುಕೆ ಡೇಂಜರ್ ಝೋನ್ ಅಲ್ಲಿರುತ್ತೆ. ಏನದು ಕ್ರೇಗ್ ಹ್ಯಾಮಿಲ್ಟನ್ ಪಾರ್ಕರ್ ಭವಿಷ್ಯ ಅಂತ ನೋಡೋದಾದ್ರೆ, ಹೊಸ ನಾಸ್ಟ್ರಡಾಮಸ್ ಬಿಗ್ ವಾರ್ನಿಂಗ್ ಕೊಡ್ತಾ ಇದೆ. ಈ 5 ಭವಿಷ್ಯವನ್ನ ಕೇಳಿ ಇಡೀ ಜಗತ್ತೇ ಶಾಕ್ ಆಗಿದೆ. ನಮ್ಮ ಬದುಕೆ ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ಅಲ್ಲಿ ಇರುತ್ತಾ? ಹಾಗಿದ್ರೆ ಹ್ಯಾಮಿಲ್ಟನ್ ಪಾರ್ಕರ್ ಭವಿಷ್ಯ ಏನ್ ನುಡಿದಿದ್ದಾರೆ? 2026ರ ಭಯಂಕರ ಭವಿಷ್ಯವಾಣಿ ಹೊಸ ನಾಸ್ಟ್ರಡಾಮಸ್ ವಾರ್ನಿಂಗ್ ಕೊಡ್ತಾ ಇದೆ. ಕ್ರೇಗ್ ಹ್ಯಾಮಿಲ್ಟನ್ ಪಾರ್ಕರ್ ಭವಿಷ್ಯ ಏನೆಲ್ಲ ಇದೆ ಭವಿಷ್ಯವಾಣಿಯಲ್ಲಿ? ಭಾರತೀಯ ನಾಡಿ ಜ್ಯೋತಿಷ್ಯವನ್ನ ಆಧರಿಸಿ ಭವಿಷ್ಯವನ್ನ ಹೇಳಲಾಗಿದೆ. 5 ಭಯಂಕರ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಈ 5 ಭವಿಷ್ಯ ಕೇಳಿ ಇಡೀ ಜಗತ್ತೇ ಶೇಕ್ ಆಗ್ತಾ ಇದೆ. ಇದು ನಿಜವೇ ಆದಲ್ಲಿ ನಮ್ಮ ಬದುಕೆ ಡೇಂಜರ್ ಝೋನ್ ಅಲ್ಲಿ ಇರುತ್ತಾ? ಹಾಗಿದ್ರೆ ಏನದು ಕ್ರೇಗ್ ಹ್ಯಾಮಿಲ್ಟನ್ ಪಾರ್ಕರ್ ಭವಿಷ್ಯ? ಏನ್ ನುಡಿದಿದ್ದಾರೆ? ಏನ್ ಹೇಳಿದ್ದಾರೆ? ಯಾಕೆ ಡೇಂಜರ್ ಝೋನ್ ಅಲ್ಲಿ ಇರುತ್ತೆ ನಮ್ಮ ಕಂಪ್ಲೀಟ್ ಬದುಕು? 2026ಕ್ಕೆ ಕಾದಿದ್ಯಾ ಮಹಾ ದೊಡ್ಡ ಗಂಡಾಂತರ? ನಾಸ್ಟ್ರಡಾಮಸ್ ವಾರ್ನಿಂಗ್ ಏನ್ ಕೊಡ್ತಾ ಇದೆ? ಕ್ರೇಗ್ ಹ್ಯಾಮಿಲ್ಟನ್ ಪಾರ್ಕರ್ ಏನ್ ಹೇಳಿದ್ದಾರೆ? ಹಾಗಿದ್ರೆ ನಾಡಿ ಜ್ಯೋತಿಷ್ಯ ಆಧರಿಸಿ, ಭಾರತೀಯ ನಾಡಿ ಜ್ಯೋತಿಷ್ಯ ಆಧರಿಸಿ ಭವಿಷ್ಯವನ್ನ ನುಡಿದಿದ್ದಾರೆ. 5 ಭಯಂಕರವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಡೀ ಜಗತ್ತೇ ಶೇಕ್ ಆಗುವಂತಹ ಭಯಂಕರ ಭವಿಷ್ಯವಾಣಿ. ಇದು ನಿಜವೇ ಆದಲ್ಲಿ ನಮ್ಮ ಇಡೀ ಬದುಕೆ ಡೇಂಜರ್ ಝೋನ್ ಅಲ್ಲಿರುತ್ತೆ. ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆಗುವಂತಹ ಭವಿಷ್ಯವಾಣಿ. ಹ್ಯಾಮಿಲ್ಟನ್ ಪಾರ್ಕರ್ ಹೇಳಿರುವಂತಹ ಭವಿಷ್ಯ. ಹಾಗಿದ್ರೆ ನಾಸ್ಟ್ರಡಾಮಸ್ ಕೊಟ್ಟಿರುವಂತಹ ಆ ವಾರ್ನಿಂಗ್ ಏನು? ಏನೆಲ್ಲ ಭವಿಷ್ಯವನ್ನ ನುಡಿದಿದ್ದಾರೆ? ಯಾಕೆ ಹೀಗಾಗ್ತಾ ಇದೆ? ನಮ್ಮ ಬದುಕೆ ಡೇಂಜರ್ ಝೋನ್ ಅಲ್ಲಿ ಇರುತ್ತಾ? ಹಾಗಿದ್ರೆ ಏನದು ಕ್ರೇಗ್ ಹ್ಯಾಮಿಲ್ಟನ್ ಪಾರ್ಕರ್ ಭವಿಷ್ಯ? ಏನು ಹೇಳಿದ್ದಾರೆ? ಏನೆಲ್ಲ ಅಂಶಗಳದರಲ್ಲಿ ಉಲ್ಲೇಖ ಆಗಿದೆ? ಹಾಗಿದ್ರೆ ಈ 5 ಭಯಂಕರ ಭವಿಷ್ಯವಾಣಿಯ ಮೊದಲ ಹಂತ ಯಾವುದು? ಫಸ್ಟ್ ಭವಿಷ್ಯವನ್ನ ಏನ್ ನುಡಿದಿದ್ದಾರೆ ಅಂತ ನೋಡ್ತಾ ಹೋಗುದಾದ್ರೆ, ಭಯಂಕರ ಭವಿಷ್ಯವಾಣಿ ಮೊದಲನೇದಾಗಿ ಹೊಸ ನಾಸ್ಟ್ರಡಾಮಸ್ ಬಿಗ್ ವಾರ್ನಿಂಗ್. ಜಾಗತಿಕ ಯುದ್ಧ, ಅಮೆರಿಕ ಚುನಾವಣೆ ವ್ಯವಸ್ಥೆ ತಲೆಕೆಳಗು ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಮೊದಲ ಭವಿಷ್ಯವಾಣಿಯಲ್ಲಿ ಯುದ್ಧದ ಬಗ್ಗೆ. ಟ್ರಂಪ್ ಹ್ಯಾಟ್ರಿಕ್ ಅಧ್ಯಕ್ಷ, ತುರ್ತು ಅಧಿಕಾರ ಬಳಸಿ 3ನೇ ಬಾರಿಗೆ ಟ್ರಂಪ್ ಅಧ್ಯಕ್ಷರಾಗಿರುವಂಥದ್ದು. ಹೊಸ ನಾಸ್ಟ್ರಡಾಮಸ್ ಬಿಗ್ ವಾರ್ನಿಂಗ್ ಇದು. ಮೊದಲನೇದಾಗಿ ಜಾಗತಿಕ ಯುದ್ಧ, ದೊಡ್ಡ ಬಿಕ್ಕಟ್ಟು ಎದುರಾಗಲಿದೆ ಅಂತ ಹೇಳ್ತಿದ್ದಾರೆ. ಮೊದಲ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಆಗಿರುವಂತಹ ಭಯಾನಕ ಅಂಶ, ಅಮೆರಿಕ ಚುನಾವಣೆ ವ್ಯವಸ್ಥೆ ತಲೆಕೆಳಗೂ ಕೂಡ ಆಗಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಬಿಗ್ ವಾರ್ನಿಂಗ್ ಕೂಡ ಇದು. ತುರ್ತು ಅಧಿಕಾರ ಬಳಸಿ 3ನೇ ಬಾರಿಗೆ ಟ್ರಂಪ್ ಅಧ್ಯಕ್ಷ ಆಗಲಿದ್ದಾರೆ ಅಂತ ಕೂಡ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹೊಸ ನಾಸ್ಟ್ರಡಾಮಸ್ ಬಿಗ್ ವಾರ್ನಿಂಗ್ ನ ಮೊದಲ ಹಂತ, ಮೊದಲ ಭವಿಷ್ಯವಾಣಿ. ಜಾಗತಿಕ ಯುದ್ಧ, ದೊಡ್ಡ ಬಿಕ್ಕಟ್ಟು ಕೂಡ ಎದುರಾಗಲಿದೆ ಇದರಿಂದಾಗಿ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ಅಮೆರಿಕ ಚುನಾವಣೆ ವ್ಯವಸ್ಥೆ ಕಂಪ್ಲೀಟ್ ಆಗಿ ತಲೆಕೆಳಗೂ ಕೂಡ ಆಗಲಿದೆ ಅಂತ ಹೇಳ್ತಿದ್ದಾರೆ. ಮೊದಲನೇ ಭವಿಷ್ಯವಾಣಿಯಲ್ಲಿ ಟ್ರಂಪ್ ಅಧ್ಯಕ್ಷರಾಗುವ ಬಗ್ಗೆ ಭವಿಷ್ಯ ನುಡಿದಿರುವಂಥದ್ದು, ಯುದ್ಧದ ಬಗ್ಗೆ ಕೂಡ. ಹಾಗಿದ್ರೆ ಎರಡನೆಯ ಭಯಂಕರ ಭವಿಷ್ಯವಾಣಿ ಏನಿದೆ ನೋಡ್ತಾ ಹೋಗುದಾದ್ರೆ, ಬದುಕಿಗೆ ಡೇಂಜರಸ್ ಆಗುವಂತಹ ಅಂಶಗಳು ಈ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಆಗ್ತಾ ಇರುವಂಥದ್ದು. ಏನದು ಕ್ರೇಗ್ ಹ್ಯಾಮಿಲ್ಟನ್ ಪಾರ್ಕರ್ ಭವಿಷ್ಯ? ಎರಡನೇ ಹಂತವನ್ನ, ಎರಡನೇ ಭವಿಷ್ಯವಾಣಿಯನ್ನ ನೋಡ್ತಾ ಹೋಗೋದಾದ್ರೆ,
ಇದು ನಿಜವೇ ಆದಲ್ಲಿ ನಮ್ಮ ಬದುಕೆ ಡೇಂಜರ್ ಝೋನ್ ಅಲ್ಲಿ ಇರೋದು ಕಟ್ಟಿಟ್ಟ ಬುತ್ತಿ ಅಂತ ಕೂಡ ಹೇಳಲಾಗ್ತಾ ಇದೆ. ಓವರ್ ಆಲ್ 5 ಭವಿಷ್ಯವಾಣಿಗಳನ್ನ ನುಡಿದಿರುವಂತದ್ದು ಹೊಸ ನಾಸ್ಟ್ರಡಾಮಸ್ ಒಂದು ರೀತಿಯಾಗಿ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಎರಡನೇ ಭವಿಷ್ಯವನ್ನ ನೋಡ್ತಾ ಹೋಗೋದಾದ್ರೆ ಎರಡನೇ ಭವಿಷ್ಯವಾಣಿಯಲ್ಲಿ ಇದು ನಿಗೂಢ ವಿಧ್ವಂಸಕರ ಗ್ಯಾಸ್ ಕ್ಲಾಡ್ ಏಡಲಿದೆ ಅಂತ ಹೇಳ್ತಿದ್ದಾರೆ. ಇದು ಪ್ರಕೃತಿಯ ಆಟ ಅಲ್ಲ, ರಹಸ್ಯ ದಾಳಿ ಆಗಿರಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಎರಡನೇ ಭವಿಷ್ಯದಲ್ಲಿ ಬಾಂಬ್ ಮೂಲಕ ಅಗ್ನಿ ಪರ್ವತ ಸ್ಫೋಟಿಸಿ ವಾಯು ಇದರಿಂದ ಜಪಾನ್ನಲ್ಲಿ ಕಂಡು ಕೇಳರಿಯದಂತಹ ನಷ್ಟಗಳು ಉಂಟಾಗತ್ತೆ. 2026 ಆಗಸ್ಟ್ನಲ್ಲಿ ಜಪಾನ್ನ ಉತ್ತರ ಭಾಗದಲ್ಲಿ ಅಂತ ಹೇಳಲಾಗ್ತಾ ಇದೆ. ನಿಗೂಢ ವಿಧ್ವಂಸಕರ ಗ್ಯಾಸ್ ಕ್ಲಾಡ್ ಏಡಲಿದೆ ಅಂತ ಕೂಡ ಹೇಳ್ತಿದ್ದಾರೆ. ಪ್ರಕೃತಿ ಆಟ ಅಲ್ಲ, ರಹಸ್ಯ ದಾಳಿ ಕೂಡ ಆಗಿರಲಿದೆ ಇದು ಅಂತ ಕೂಡ ಹೇಳಲಾಗ್ತಾ ಇದೆ. ಎರಡನೇ ಭವಿಷ್ಯವಾಣಿಯಲ್ಲಿ ಬಾಂಬ್ ಮೂಲಕ ಅಗ್ನಿ ಪರ್ವತವನ್ನ ಸ್ಫೋಟಿಸಿ ಜಪಾನ್ನಲ್ಲಿ ಕಂಡು ಕೇಳರಿಯದಂತಹ ನಷ್ಟ ಕೂಡ ಉಂಟಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೊದಲನೇ ಭವಿಷ್ಯವಾಣಿಯಲ್ಲಿ ಅಮೆರಿಕಾದಲ್ಲಿ ಏನೆಲ್ಲ ಆಗುತ್ತೆ, ಕಂಪ್ಲೀಟ್ ಆಗಿ ವ್ಯವಸ್ಥೆಯೇ ತಲೆ ಕೆಳಗಾಗುತ್ತೆ ಅಂತ ನುಡಿದಿದ್ದಾರೆ. ಎರಡನೇ ಭವಿಷ್ಯದಲ್ಲಿ ಜಪಾನ್ನಲ್ಲಿ ಆಗುವಂತಹ ವಿಧ್ವಂಸಕರ ಕೃತ್ಯ ಪ್ರಕೃತಿಯ ನಾಶ ಅಲ್ಲ, ಇದು ರಹಸ್ಯವಾಗಿ ನಿಗೂಢವಾಗಿ ಆಗ್ಲಿರುವಂತಹ ಒಂದು ಅಚಾನಕ್ ಆದಂತಹ ಅಪಘಾತ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ಮೂರನೇ ಭವಿಷ್ಯವಾಣಿಯಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಏನೆಲ್ಲ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಮೂರನೇ ಭವಿಷ್ಯವಾಣಿಯಲ್ಲಿ ಇರಾನ್ ಮೇಲೆ ಪ್ರಬಲ ದಾಳಿ, ಇರಾನ್ ಪ್ರಜಾಪ್ರಭುತ್ವ ಹೆಚ್ಚಳಕ್ಕೆ ಇದು ದಾರಿ ಮಾಡಿಕೊಡಲಿದೆ ಅಂತ ಕೂಡ ಹೇಳ್ತಿದ್ದಾರೆ. ಬಿಗ್ ವಾರ್ನಿಂಗ್, ಹೊಸ ನಾಸ್ಟ್ರಡಾಮಸ್ನ ಮೂರನೇ ಭವಿಷ್ಯವಾಣಿ 2026 ಮಾರ್ಚ್ನಲ್ಲಿ ಈಗಲೇ ಕೇಡು ಹಳದಿ ಧ್ವಜಗಳು, ಸಿಂಹ ಚಿಹ್ನೆಗಳು ಕಾಣ್ತಾ ಇದೆ. ಆದ್ರೆ ಇಲ್ಲಿ ಆಶಾದಾಯಕವಾದಂತಹ ಅಂಶವೊಂದು ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಇರಾನ್ ಮೇಲೆ ಪ್ರಬಲ ದಾಳಿ ಆಗಲಿದೆ. ಅಮೆರಿಕ, ಜಪಾನ್, ಈಗ ಮೂರನೇದಾಗಿ ಇರಾನ್ ಹೇಳ್ತಾ ಇದ್ದಾರೆ. ಇನ್ನು ನಾಲ್ಕನೇ ಭವಿಷ್ಯವಾಣಿ ಏನ್ ನುಡಿದಿದ್ದಾರೆ? ನಾಲ್ಕನೇ ಭವಿಷ್ಯವಾಣಿಯಲ್ಲಿ ಸೈಬರ್ ದಾಳಿ, ಆರ್ಥಿಕ ವ್ಯವಸ್ಥೆ ನಾಶ ಆಗತ್ತೆ ಅಂತ ಹೇಳ್ತಿದ್ದಾರೆ. ಸೈಬರ್ ದಾಳಿ ನಡೆದು ಕಂಪ್ಲೀಟ್ ಆಗಿ ಆರ್ಥಿಕ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲ ಆಗತ್ತೆ. ಕ್ರಿಪ್ಟೋ ಕರೆನ್ಸಿ, ಎಐಗಳಿಂದ ಆಗಿರ್ಬೋದು, ಬ್ಯಾಂಕ್, ಕಂಪನಿ, ವ್ಯಕ್ತಿಗಳ ಡಾಟಾಗೆ ಕಂಪ್ಲೀಟ್ ಆಗಿ ಹಾನಿ ಉಂಟಾಗತ್ತೆ ಅಂತ ಹೇಳ್ತಿದ್ದಾರೆ. ನಾಲ್ಕನೇ ಭವಿಷ್ಯವಾಣಿಯಲ್ಲಿ ಸೈಬರ್ ದಾಳಿ, ಎಐ ಬಗ್ಗೆ, ಬ್ಯಾಂಕ್ ವ್ಯವಸ್ಥೆ, ಬಂಗಾರದ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಳಿತ, ಪಾಕ್ ಸಲಹೆ, ಮುಖ್ಯ ಡೇಟಾ ಬ್ಯಾಕಪ್ ಮಾಡಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸೈಬರ್ ದಾಳಿ ನಡೆದು ಗ್ಲೋಬಲ್ ಮಾರ್ಕೆಟ್ ಸ್ತಬ್ಧ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ನಾಲ್ಕನೇ ಭವಿಷ್ಯವಾಣಿಯಲ್ಲಿ ನುಡಿದಿದ್ದಾರೆ. ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಎಐ ವ್ಯವಸ್ಥೆ ಸ್ತಬ್ಧವಾಗಲಿದೆ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಐದನೇ ಭವಿಷ್ಯವಾಣಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಏನ್ ಹೇಳ್ತಿದ್ದಾರೆ? ವಿಶ್ವಸಂಸ್ಥೆ, ನ್ಯಾಟೋದಂತಹ ಜಾಗತಿಕ ಸಂಸ್ಥೆಗಳು ದುರ್ಬಲಗೊಳ್ಳುತ್ತೆ ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಡ್ತಿದ್ದಾರೆ. ಭೌಗೋಳಿಕ ರಾಜಕೀಯ ಹೋರಾಟ ತೀವ್ರಗೊಳ್ಳುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಐದನೇ ಭವಿಷ್ಯವಾಣಿಯಲ್ಲಿ ಸಂಪನ್ಮೂಲಗಳಿಗಾಗಿ ಭೌಗೋಳಿಕ ಸಮರ ಹೆಚ್ಚುತ್ತೆ, ಇದರಿಂದಾಗಿ ನಮ್ಮ ಬದುಕೆ ಡೇಂಜರ್ ಝೋನ್ಗೆ ಹೋಗುವಂತಹ ಸಂಶಯ ಇಲ್ಲವೇ ಇಲ್ಲ. ವಿಶ್ವಸಂಸ್ಥೆ, ನ್ಯಾಟೋದಂತಹ ಜಾಗತಿಕ ಸಂಸ್ಥೆಗಳು ದುರ್ಬಲಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅಂತ ಐದನೇ ಭವಿಷ್ಯವಾಣಿಯಲ್ಲಿ ಹೊಸ ನಾಸ್ಟ್ರಡಾಮಸ್ ಬಿಗ್ ವಾರ್ನಿಂಗ್ ಅನ್ನ ಕೊಡ್ತಾ ಇರುವಂತದ್ದು.